ಸೊ ನನ್ನ ಸಿಚುವೇಶನ್ ಹಿಂಗೆ ಓಡಾಡುವಾಗಲೇ ಈ ಥರ. ಇನ್ನು ಬೆಡ್ ಮೇಲೆ ಮಲಗಿರೋವಾಗ ಯಾವ ಥರ ಇತ್ತೇಳಿ. ನನಗೆ ಹೇಳ್ತಾರೆ, ನೀವು ಬೆಡ್ ಮೇಲೆ ಇದ್ದಾಗ ನಿಮ್ಮ ಹಸ್ಬೆಂಡ್ ವಿರುದ್ಧ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಬಂದು ಅಂತ. ಅಲ್ಲಪ್ಪ, ಹಿಂಗೆ ಓಡಾಡಬೇಕಾದ್ರೆ ನೀವುಗಳು ಕಂಪ್ಲೇಂಟ್ ತಗೊಳ್ಳಲ್ಲ. ಇನ್ನು ಬೆಡ್ ಮೇಲೆ ಇರೋವಳು ಹೋಗ್ಬಿಟ್ಟು ಸಾಯೋ ಹೆಣ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡುತ್ತಾ? ಏನಕ್ಕಿದ್ದಾರೆ? ಅದೇ ಸೆಲೆಬ್ರಿಟಿ ಅಂದ್ಬಿಟ್ರೆ ಎಷ್ಟು ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಯಾವನೊಬ್ಬ ಕೆಟ್ಟದಾಗಿ ಮೆಸೇಜ್ ಮಾಡ್ದೆ, ಯಾವನೊಬ್ಬ ಇದನ್ನು ಮಾಡ್ದೆ ಅಂದರೆ ಅವ್ರದ್ದು ಯಾಕಾದ್ರು ಆಯಿತು ಅಕೌಂಟ್ ಹೋದರೆ ಓಡೋಗಿ ಹಿಡ್ಕೊಬತ್ತಾರೆ ಅವನನ್ನು. ಯಾವುದೂ ಆಗಿಲ್ಲ. 28ನೇ ತಾರೀಕು ಹೋದ ಮಂತು ನಾನು ಕಂಪ್ಲೇಂಟ್ ಮಾಡಿರೋದು. ಇವತ್ತಿನವರೆಗೂ CDR ಬಂದಿದೆ ಅಂತ ಮಾತ್ರ ಹೇಳಿದ್ದಾರೆ. ಆ ಕತೆ ಏನಾಯಿತು ಅಂತ ಯಾರು ಫೋನ್ ಎತ್ತಲ್ಲ, ಮಾಡಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ 5 ಸಾರಿ ಹೋಗಿದ್ದೀನಿ, ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ಗೆ. 28ನೇ ತಾರೀಕಿಂದ ಇಲ್ಲಿವರೆಗೂ 5 ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದ್ರು ಯಾವುದೇ ರೆಸ್ಪಾನ್ಸ್ ಇಲ್ಲ. ಸರಿ ಸರ್, ನೀವು ಎಲ್ಲಿ ಬರ್ತೀರಾ ಹೇಳಿ, ನಾನು ಬರ್ತೀನಿ. ಇವಾಗ ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ನಾನು ಫಿಸಿಕಲಿ, ಸೊ ನಂಗೆ ಓಡಾಡೋಕ್ಕೂ ಕಷ್ಟ, ಹಿಂಗೆ ವೀಲ್ ಚೇರ್ ಇದೆ ನಂದು ಅಂತ ಎಲ್ಲ ಹೇಳಿದ್ರು ಯಾವುದೇ ರೆಸ್ಪಾನ್ಸ್ ಮಾಡಲ್ಲ ಯಾರು. ಮೊನ್ನೆ ಅಷ್ಟೇ ಒಬ್ಬರು ಕೇಳ್ತಾಯಿದ್ರು ಪೊಲೀಸ್ ಸ್ಟೇಷನ್ ವಿಷಯ ಎಲ್ಲಿಗೆ ಬಂತು ಅಂತ. ಆ್ಯಕ್ಚುಲಿ ಪೊಲೀಸ್ ಸ್ಟೇಷನ್ ಇವಾಗ ನಮ್ಮ ಅತ್ತೆ ಮನೆ ಆಗಿಬಿಟ್ಟಿದೆ. ಮೊನ್ನೆ ಅಷ್ಟೇ ಒಬ್ಬರು ಕೇಳ್ತಾಯಿದ್ರು ಪೊಲೀಸ್ ಸ್ಟೇಷನ್ ವಿಷಯ ಎಲ್ಲಿಗೆ ಬಂತು ಅಂತ. ಆ್ಯಕ್ಚುಲಿ ಪೊಲೀಸ್ ಸ್ಟೇಷನ್ ಇವಾಗ ನಮ್ಮ ಅತ್ತೆ ಮನೆ ಆಗಿಬಿಟ್ಟಿದೆ. 3 ದಿನಕ್ಕೂ ಹೋಗಬೇಕು, 3 ದಿನಕ್ಕೂ ನ್ಯಾಯ ಕೊಡಿ, ನನಗೆ ನ್ಯಾಯ ಕೊಡಿ ಅಂತ ಕೇಳೋವಂಥ ಪರಿಸ್ಥಿತಿ ಬಂದಿದೆ. ಯಾವುದೋ ಫೋನ್ ಬರ್ತಾಯಿದೆ, ಬರೀ ರಾಂಗ್ ನಂಬರ್ಸ್ಗಳು. ಹೋಗೋದಾಗಿ ದಿನಕ್ಕೆ ಏನಿಲ್ಲ ಅಂದ್ರೆ ಒಂದು 50 ಕಾಲ್ ಬರ್ತವೆ. ಯಾರಾದರೂ ಟಾರ್ಚರ್ ತಡ್ಕೊತೀರಾ? ನಂಗೆ ಗೊತ್ತಿರೋರ್ಗಿಂತ ಗೊತ್ತಿಲ್ಲದವ್ರೆ ಮಾಡ್ತಾಯಿದ್ದಾರೆ ಇವಾಗ. ಅವ್ನು ಯಾವನೋ ಕಿತ್ತೋದು ನನ್ನ ಮಗ ಮಾಡಿರೋ ಪ್ರಾಬ್ಲಮಿಂದ. ನನ್ನ ಮಗನ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಹುಡ್ಕೊಂಡು ಹೋಗ್ತಾಯಿದ್ದೀನಿ. ಆ ಸೊಲ್ಯೂಷನ್ ಸಿಗ್ತಾಯಿಲ್ಲ ನನಗೆ. ಫೋನ್ ಮಾತ್ರ ಬರ್ತಾನೆ ಇದ್ದಾವೆ. ಹೆಂಗಪ್ಪ ಅವಾಯ್ಡ್ ಮಾಡ್ಕೊಂಡು ಕೂತ್ಕೊಳ್ಳೋದು? ಒಳ್ಳೆ ಕತೆಗೆ ಬಂತೀಗ. ಬಾ 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 ನಾನು ಇತ್ತಲ್ಲ, ಬಾ ನಿಂತೋಯ್ತು. ಆ್ಯಕ್ಚುಲಿ ಪೊಲೀಸ್ ಸ್ಟೇಷನ್ ವಿಷಯ ಏನಾಯಿತು ಅಂತ ಕೇಳಿದ್ರಲ್ಲ. ಸೊ ನಾನೇನು ಮಾಡಿದೆ, ಯಶವಂತಪುರ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡೋಣ ಅಂತ ಹೇಳ್ಬಿಟ್ಟು ಹೋದೆ. ಯಶವಂತಪುರ ಮೆಟ್ರೋ ಇಳಿದೆ. ಅಲ್ಲಿಂದ U-ಟರ್ನ್ ಹೊಡೆದು ಈ ಕಡೆಯಿಂದ ತೊಗೊಬೇಕು ಬೇರೆ. ಅದು ಯಶವಂತಪುರ ಗೋರ್ಗುಂಟೆಪಾಳ್ಯ ಗೊತ್ತಲ್ಲ ಸಿಗ್ನಲ್ಸ್ ಹೆಂಗಿದೆ ಅಂತ. ಆ ರೋಡಲ್ಲಿ ಕ್ರಾಸಿಂಗ್ ಹೊಡೆಯೋದು ದೊಡ್ಡ ಕಷ್ಟ ಆಗ್ಬಿಟ್ಟೈತೆ. ಸೊ ನಾನೇನು ಮಾಡಿದೆ, ಮೆಟ್ರೋ ಇಳಿದು ಅಲ್ಲಿ ಸ್ಟೇಷನ್ ಹತ್ರ ಇನ್ನೊಂದು ಸ್ಟೇಷನ್ ಇದೆ ಕೆಳಗಡೆನೆ, ನಾರ್ಮಲ್ ಪೊಲೀಸ್ ಸ್ಟೇಷನ್ ಇದೆ. ಅಲ್ಲಿಂದ ಕೇಳಿದೆ ಸೈಬರ್ ಪೊಲೀಸ್ ಸ್ಟೇಷನ್ಗೆ ಅಲ್ಲಿ ಹೋಗಿ ಅಂತ ಹೇಳಿದ್ರು. ಯಶವಂತಪುರ ಸರ್ಕಲ್ಗೆ ಹೋಗಬೇಕು ಅಂತ. ಯವ್ವ, ಎಂಥ ದೊಡ್ಡ ರೋಡ್ ಗೊತ್ತಾ ಅದು. ಅಲ್ಲೇ ಇದೆಲ್ಲ ಬರುತ್ತೆ ನೋಡಿ, ಪಬ್ಲಿಕ್ ನ್ಯೂಸ್ ಚಾನಲ್ಲು, ಆಮೇಲೆ ಯಶವಂತಪುರ ಬಸ್ ಸ್ಟ್ಯಾಂಡ್ ಎಲ್ಲ ಇದೆ ಅಲ್ಲೇ ಗ್ರೌಂಡ್ ಇದ್ರೊಳಗೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಏನು ಮಾಡಿದೆ, ಸರಿ ಅಂದ್ಬಿಟ್ಟು ಸರ್ಕಲ್ ಹತ್ರ ಹೋಗಿ, ಸರ್ಕಲ್ ಪಕ್ಕದಲ್ಲೇ ಒಂದು ಸಿಗ್ನಲ್ ಇದೆ, ಸಿಗ್ನಲ್ ಪಕ್ಕದಲ್ಲೇ ಇದೆ. ಸೊ ಅಲ್ಲಿಗೆ ಹೋಗ್ತೀನಿ. ಹೋದಾದ್ಮೇಲೆ ಅಲ್ಲಿ ಒಬ್ರನ್ನ ಕೇಳ್ತೀನಿ ನಾನು. ಕೇಳಿದ್ಮೇಲೆ ಅವ್ರೇನು ಹೇಳ್ತವ್ರೆ, ಈ ಲಿಮಿಟ್ಸ್ಗೆ ಅದು ಬರಲ್ಲ, ಸೈಬರ್ ಆದರೆ ಎಲ್ಲಿ ಬೇಕಾದ್ರೂ ತೊಗೋಬೇಕು. ನಾನು ಏನು ಮಾಡಿದೆ, ಅಕ್ನಾಲಜ್ಮೆಂಟ್ ಕೊಟ್ಟೆ. ಘಾಟ್ ಬರ್ತೈತಿ. ನಾನು ಅಕ್ನಾಲಜ್ಮೆಂಟ್ ತೊಗೊಂಡೋಗಿದ್ದೆ. ಸೊ ಇಲ್ಲಿ ಕಂಪ್ಲೇಂಟ್ ಮಾಡಿದ್ನಲ್ಲ, ಅದನ್ನು ತೊಗೊಂಡು ಕೊಟ್ಟಾದ್ಮೇಲೆ ಅವ್ರೇನು ಹೇಳ್ತಾಯಿದ್ದಾರೆ, ಅದು ಅಲ್ಲಿಂದ ಬಂದಿರೋದು ಈ ಲಿಮಿಟ್ಸಿಗೆ ಬರಲ್ಲ, ನೀವು ಅಲ್ಲೇ ಹೋಗಿ ಕೊಡಬೇಕು, ನಾವು ಅಲ್ಲೇ SIಗೆ ಹೇಳ್ತೀವಿ. ಈ ವಯ್ಯ ಇಲ್ಲೇ ಡೋರ್ ಹತ್ರನೇ ಮಾತಾಡ್ತಾ ಇದ್ದಾನೆ. ಸ್ವಲ್ಪ ಜೋರಾಗಿ ಮಾತಾಡಿದೆ ನಾನು. ಏನು ನಮ್ಮಂಥವ್ರಿಗೂ ರೆಸ್ಪಾನ್ಸ್ ಮಾಡೋಲ್ಲ ಅಂದರೆ, ಇಲ್ಲ ಇಲ್ಲಿ ಈ ಲಿಮಿಟ್ಸ್ಗೆ ಬರಲ್ಲ ನಿಮ್ಮದು, ಹೋಗಿ ಪೀಣ್ಯ ಹತ್ರ ಹೋಗಿ ಅಂತ ಹೇಳಿದ್ರು. ಸರಿ, ಪೀಣ್ಯ ಹತ್ರ ಹೋಗ್ಬಿಟ್ಟು ACP ಒಂದು ಇದಿದೆ, ಪೊಲೀಸ್ ಸ್ಟೇಷನ್ ಇದೆ. ಅದು ಪೂರ್ತಿಯಲ್ಲಿ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ. ಅಲ್ಲಿ ಹೋದರೆ ಮೆಟ್ಲು ಒಂದು 7-8 ಮೆಟ್ಲುಗಳಿದ್ದಾವೆ. ಅಲ್ಲಿ ಯಾವ ಫೆಸಿಲಿಟಿನೂ ಇಲ್ಲ. ಫಸ್ಟ್ ಫ್ಲೋರಲ್ಲಿದೆ ಪೊಲೀಸ್ ಸ್ಟೇಷನ್. ಅಲ್ಲಿ ಯಾರು ಬರೋಕ್ಕೂ ರೆಡಿ ಇಲ್ಲ. ಯಾರ್ದೋ ಒಬ್ಬರು ಅಲ್ಲೇನೋ ಲಗೇಜ್ ಆಗ್ತಾಯಿದ್ರು ಕೆಳಗಡೆ, ಏನೋ ಒಂದು ಶಾಪೋ ಏನೋ ಇತ್ತು ಅನಿಸುತ್ತೆ. ಅವ್ರ ಕೈಲಿ ನನ್ನ ಮೊಬೈಲ್ ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಕಳಿಸಿದ್ದೆ. ಅವ್ರು ಕಾಲ್ ಮಾಡಿಬಿಟ್ಟು ಹೇಳ್ತಾರೆ, ಅವರು ACP ಸರ್ ಎಲ್ಲಿರ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ, ನಾವು ಕೇಳೋಕ್ಕಾಗಲ್ಲ, ಹಂಗೆಲ್ಲ 3-4 ಕಡೆ ಓಡಾಡ್ತಾರೆ ಅಂದ್ಬಿಟ್ಟು 2-3 ನಂಬರ್ ಕೊಟ್ಟರು. ಸೊ ಎಲ್ಲ ನಂಬರ್ಗೂ ಟ್ರೈ ಮಾಡಿದೆ. ಒಂದು ನಂಬರ್ಗೆ ಕಾಲ್ ಮಾಡ್ತೀನಿ, ಅಲ್ಲೇ ನಾರ್ಮಲ್ ಪೊಲೀಸ್ ಸ್ಟೇಷನ್ ಅಂತೆ ಪೀಣ್ಯ, ಇನ್ನೊಂದು ಆ ಕಡೆ. ಅವ್ರು ಹೇಳ್ತಾರೆ, ಆಫೀಸ್ ಹತ್ರ ಬರಲ್ಲ ಇವರು, ಅವರೆಲ್ಲ ಬೇರೆ ಕಡೆ ಇದ್ದಾರೆ ಅಂದ್ಬಿಟ್ಟು ಅವ್ರದ್ದು ಮೊಬೈಲ್ ನಂಬರೇ ಕೊಟ್ಟರು. ACP ಸರ್, ಅಶೋಕ್ ಸರ್ ಅವ್ರ ಹೆಸರು. ಸೊ ಅವ್ರ ನಂಬರ್ ಕೊಟ್ಟರು. ಸೊ ಅವ್ರಿಗೆ ಕಾಲ್ ಮಾಡೋಣ ಅಂತ ಮಾಡಿದ್ರೆ ಅವ್ರ ಫೋನ್ ಅವಾಗ ರಿಸೀವ್ ಮಾಡಲಿಲ್ಲ. ಸೊ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಇನ್ನೊಂದು ಸರಿ ಮಾಡಿದೆ ನಾನು, ಅಲ್ಲಿಂದನೇ ಮಾಡಿದೆ. ಸೊ ಅವಾಗ ಸರ್ ನೀವು ಎಲ್ಲಿದ್ದೀರಿ ಹೇಳಿ, ನಾನು ಬರ್ತೀನಿ ಅಂತ ಹೇಳಿದೆ. ಬರ್ತೀನಿ ಅಂತ ಹೇಳಿದ್ಮೇಲೆ, ನಾನು ಇಲ್ಲಿ ಒಂದು ಸ್ವಲ್ಪ ಹೊತ್ತೇ ಇರೋದು, ನಾನು ಮತ್ತೆ ಹೊರಟ್ಬಿಡ್ತೀನಿ ಅಂದರು. ಸರಿ, ಹೊರಟ್ಬಿಡ್ತಾರಲ್ಲ ಅಂದ್ಬಿಟ್ಟು, ಸರಿ ಸರ್ ನೀವು ಎಲ್ಲಿ ಬರ್ತೀರಾ ಹೇಳಿ, ನಾನು ಬರ್ತೀನಿ. ಇವಾಗ ಹ್ಯಾಂಡಿಕ್ಯಾಪ್ಟ್ ಇದ್ದೀನಿ ನಾನು ಫಿಸಿಕಲಿ, ಸೊ ನಂಗೆ ಓಡಾಡೋಕ್ಕೂ ಕಷ್ಟ, ಹಿಂಗೆ ವೀಲ್ ಚೇರ್ ಇದೆ ನಂದು ಅಂತ ಎಲ್ಲ ಹೇಳಿದ್ರು ಯಾವುದೇ ರೆಸ್ಪಾನ್ಸ್ ಮಾಡಲ್ಲ ಯಾರು. ಸೊ ನಾನು ಅಲ್ಲಿಂದ ಏನು ಮಾಡಿದೆ, ಮತ್ತು ಇವಾಗ ಮನೆಗೆ ಹೋಗ್ಬಿಡಿ ನೀವು, ನಾನು ಅಲ್ಲೇ ಬರ್ತೀನಿ, ನಿಯರ್ ಬೈ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಹತ್ರ ಬರ್ತೀನಿ ಅಂತ ಹೇಳಿದ್ರು.
ಸರ್ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ಹತ್ರ ಬರೋದು ಓಕೆ, ಯಾವ ಟೈಮಿಗೆ ಬರ್ತೀರಾ ಸರ್, ನಾನು ಅಲ್ಲಿ ಬರ್ತೀನಿ ಹೇಳಿ ಅಂತ ಹೇಳಿದ್ರೆ, ಇಲ್ಲ ನಾನು ಯಾವ ಟೈಮ್ ಅಂತ ನನಗೆ ಗೊತ್ತಿಲ್ಲ, ನಾನು ಯಾವಾಗ ಬರ್ತೀನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತವ್ರೆ. ಗೊತ್ತಿಲ್ದಿರೋ ಹೋಗಲಿ, ಅಟ್ಲೀಸ್ಟ್ ಫೋನಲ್ಲಿ ರಿಸೀವ್ ಮಾಡಬೇಕು. ಸರಿ ಸರ್ ನೀವು ಬಂದಾಗ ನಾನು ಫೋನ್ ಮಾಡೋದು ಹೇಗೆ ಅಂತ ಹೆಂಗೆ ತಿಳ್ಕೊಬೇಕು ಟೈಮಿಂಗ್ಸ್ ಎಲ್ಲ ಅಂತ ಹೇಳಿದ್ರೆ, ಇಲ್ಲ ನಾನೇ ಫೋನ್ ಮಾಡಿಬಿಡ್ತೀನಿ. ಅಲ್ಲ ಇವರು ACP ಆಗಿರೋರು ನನಗೆ ಕಾಲ್ ಮಾಡ್ತಾರೆ ಅಂತ ನನಗೂ ಒಂದು ಕಡೆ ಡೌಟ್ ಇರುತ್ತಲ್ವಾ. ಸೊ ನಾನು ನಾರ್ಮಲ್ ಆಗಿರೋರ್ಗೆ ಯಾರು ಕಾಲ್ ಮಾಡ್ತಾರೆ? ನಾನೇನು ಮಾಡ್ತೆ, ಡೌಟ್ ಮಾಡಿ ಕೇಳಿದ್ರೆ ಒಂಥರ ಮಾತಾಡಿದ್ರು, ಸರಿ ಓಕೆ ಅಂದ್ಬಿಟ್ಟು ಸುಮ್ಮನೆ ಅದೇ. ಮನೆಗೆ ಬಂದರೆ ಯಾವ ಫೋನು ಬಂದಿಲ್ಲ, ಏನೂ ಬಂದಿಲ್ಲ. ಸೊ ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ರಜದಲ್ಲಿದ್ದಾರೆ, ಒಬ್ಬರು ಇನ್ಸ್ಪೆಕ್ಟ್ರೋ ಯಾರೋ ಗೊತ್ತಿಲ್ಲ. ನನಗೆ ನಿಜ ಹೆಂಗೆ ಮಾಡ್ತಾರೆ ಅಂದರೆ ಪೊಲೀಸ್ ಸ್ಟೇಷನಲ್ಲಿ, ಆ ಪೊಲೀಸ್ ಸ್ಟೇಷನಲ್ಲಂತೂ ಒಂದು ನ್ಯಾಯ ಸಿಕ್ಕಿಲ್ಲ ನನಗೆ. ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ ನನ್ನ ಫ್ಯಾಮಿಲಿ ಮ್ಯಾಟ್ರ್ ಹೋದಾಗ 4 ತಿಂಗಳಿಂದ ಎಂಥ ಇದು ಇಲ್ಲ. ಅವ್ರುಗಳೆಲ್ಲ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ನನಗೆ. ಗೊತ್ತಿಲ್ಲ, ನಾನು ಹೋದರೆ ಯಾವ ರೆಸ್ಪಾನ್ಸು ಸಿಗೋಲ್ಲ. ಸುಮ್ಮನೆ ಮಾಡ್ತೀವಿ ಅಂತಾರೆ, ಮುಂದೆ ಮಾಡ್ತೀವಿ ಅಂತಾರೆ, ಹಿಂದೆ ಇವಳು ಹೋದ್ರೆ ಸಾಕು ಅನ್ನಂಗೆ ಇರ್ತೈತೆ ಅವ್ರ ಪರಿಸ್ಥಿತಿ. ಇನ್ನು ನನ್ನಂತೊಳಗೆ ಹಿಂಗೆ ಮಾಡ್ತಾರೆ, ಇನ್ನು ಕೈ ಕಾಲಿರೋರಿಗೆಲ್ಲ ಇನ್ನು ಹೆಂಗೆ ಮಾಡ್ಬೋದು ಹೇಳಿ. ಸೊ ಆವತ್ತಿಗೆ ಆ ಕತೆ ಮುಗೀತು. ಮತ್ತು ನೆನ್ನೆ ಫೋನ್ ಮಾಡಿದೆ, ನೆನ್ನೆನೂ ಫೋನ್ ರಿಸೀವ್ ಮಾಡಿಲ್ಲ ಅವರು. ಸೊ ಹೇಳ್ತಾರೆ ಅಷ್ಟೇಪ್ಪ, ಎಲ್ಲ ಪೊಲೀಸವ್ರಿಗೆ ಹೇಳ್ತಾರೆ, ಮುಂದೆ ಹೇಳ್ತಾರೆ ನಾನು ಮಾಡಿಬಿಡ್ತೀನಿ, ಇದು ಮಾಡಿಬಿಡ್ತೀನಿ ಅಂತ. ಅಲ್ಲಿ ಏನೇನು ಕೈ ಬಿಸಿ ನಡೀತದೆ ಅಂತ ನನಗೂ ಗೊತ್ತಾಗುತ್ತೆ. ಸೊ ನಾನೆಲ್ಲ ಕಣ್ಮುಂದೆ ನೋಡಿದೆ ಮೊನ್ನೆ ದಿನ, ಅರ್ಥ ಆಯಿತು ನನಗೂ ಮ್ಯಾಟ್ರ್ ಏನು ಅಂತ. ಸೊ ಇಲ್ಲಿ ವೀಲ್ಚೇರಲ್ಲಿ ಬಂದ್ಬಿಟ್ರಲ್ಲ, ಇವ್ರು ಬೇರೆ ಥರದ್ದಿದ್ರೇ ಅದು ನಡೆಯೋದು ವಿಷಯ, ಮ್ಯಾಟ್ರ್ಗಳು ಅನ್ನೋದು ನನಗೂ ಅರ್ಥ ಆಯಿತು. ಸೊ ಬಂದೆ ಮನೆಗೆ, ಯಾವುದೂ ಆಗಿಲ್ಲ. 28ನೇ ತಾರೀಕು ಹೋದ ಮಂತು ನಾನು ಕಂಪ್ಲೇಂಟ್ ಮಾಡಿರೋದು. ಇವತ್ತಿನವರೆಗೂ CDR ಬಂದಿದೆ ಅಂತ ಮಾತ್ರ ಹೇಳಿದ್ದಾರೆ. ಆ ಕತೆ ಏನಾಯಿತು ಅಂತ ಯಾರು ಫೋನ್ ಎತ್ತಲ್ಲ, ಮಾಡಲ್ಲ. ನಾವು ಪೊಲೀಸ್ ಸ್ಟೇಷನ್ಗೆ 5 ಸಾರಿ ಹೋಗಿದ್ದೀನಿ, ಬಗಲ್ಗುಂಟೆ ಪೊಲೀಸ್ ಸ್ಟೇಷನ್ಗೆ. 28ನೇ ತಾರೀಕಿಂದ ಇಲ್ಲಿವರೆಗೂ 5 ಸಾರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕೇಳಿದ್ರು ಯಾವುದೇ ರೆಸ್ಪಾನ್ಸ್ ಇಲ್ಲ. ಅವರೊಬ್ರು ಹೇಳ್ತಾರೆ, ಯಾರು ಕಂಪ್ಲೇಂಟ್ ತಗೊಂಡ್ರಲ್ಲ ಅವರು, ನನ್ನ ಕೆಲಸ ಮುಗೀತು, ಇದು ಬೇರೆಯವ್ರ ಕೆಲಸ, ಅಲ್ಲಿ ಕೊಟ್ಟಿದ್ದೀನಿ, ಅದು ಮಿಕ್ಕಿದೆಲ್ಲ ನಿಮ್ಮದು ಅಂತ ಹೇಳ್ತಾರೆ. ನನ್ನ ಕೆಲಸ ಮುಗೀತು ಅಷ್ಟೇ. ಅವ್ರು ಹೇಳೋದು ನನ್ನ ಕೆಲಸ ಮುಗೀತು, ಮತ್ತು ಇನ್ನೂ ಮಿಕ್ಕಿದ ಕೆಲಸ ಎಲ್ಲಿದೆ? ಮತ್ತು ನಮ್ಮ ಕೆಲಸ ಮುಗಿಯೋದು ಆವಾಗ ಅಲ್ವಾ? ನಾವೊಬ್ಬರು ಪೊಲೀಸ್ ಸ್ಟೇಷನ್ಗೆ ಏನು ಕೂಗ್ತೀವಲ್ವಾ, ನಮಗೆ ನ್ಯಾಯ ಬೇಕು, ನಮ್ಗೆ ಈ ಥರ ಆಗಿದೆ ಅಂತ. ನಿಮ್ಮ ಸಿಮ್ ಚೇಂಜ್ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. 10 ವರ್ಷದಿಂದ ಯೂಸ್ ಮಾಡಿರೋ ಸಿಮ್ನ ನಾನು ಯಾಕೆ ಚೇಂಜ್ ಮಾಡ್ಕೋಬೇಕಲ್ವಾ? ಸೊ ಇವ್ರಿಗೂ ಹಂಗೆ ಕಾಲ್ಗಳು ಬರ್ತವೆ. ಇವರು 28 ಸರಿ ಸಿಮ್ ಚೇಂಜ್ ಮಾಡ್ಕೋತಾರ? ಹೇಳೋಕ್ಕೆ ಸುಲಭ, ಅದನ್ನ ಮಾಡೋದೇ ಕಷ್ಟ ಇರೋದು. ನನ್ನಂತೊಳಗೂ ಆ ಥರ ಮಾಡ್ತಾರೆ. ಇಂಥವ್ರು 100 ಕಾಲ್ ಬರ್ತವೆ. ನೀವು ಸೋಷಿಯಲ್ ಮೀಡ್ಯಾದಲ್ಲಿ ಇದ್ದೀರ, ಸೋಷಿಯಲ್ ಮೀಡ್ಯಾದಲ್ಲಿ ಇರೋದು ಒಳ್ಳೇದಕ್ಕಾಗಿ ಇದ್ದೀನಿ, ಕೆಟ್ಟದ್ದು ಮಾಡೋರನ್ನ ಹಿಡಿಯೋಕ್ಕಾಗ್ತಾನೆ ಇವ್ರುಗಳಿರೋದು, ಏನಕ್ಕಿದ್ದಾರೆ? ಅದೇ ಸೆಲೆಬ್ರಿಟಿ ಅಂದ್ಬಿಟ್ರೆ ಎಷ್ಟು ಬೇಗ ರೆಸ್ಪಾನ್ಸ್ ಮಾಡ್ತಾರೆ. ಯಾವನೊಬ್ಬ ಕೆಟ್ಟದಾಗಿ ಮೆಸೇಜ್ ಮಾಡ್ದೆ, ಯಾವನೊಬ್ಬ ಇದನ್ನು ಮಾಡ್ದೆ ಅಂದರೆ ಅವ್ರದ್ದು ಯಾಕಾದ್ರು ಆಯಿತು ಅಕೌಂಟ್ ಹೋದರೆ ಓಡೋಗಿ ಹಿಡ್ಕೊಬತ್ತಾರೆ ಅವನನ್ನು. ಅದೇ ನಾವು ನಾರ್ಮಲ್ಲು ಸಾಮಾನ್ಯ ಮನುಷ್ಯರು ಹೋಗ್ಬಿಟ್ರೆ ನಮ್ಗೆ ಯಾವುದೇ ರೆಸ್ಪಾನ್ಸ್ ಇಲ್ವಾ? ಸೆಲೆಬ್ರಿಟಿಗಳಿಗೂ ಹೆಂಗೆ ಮರ್ಯಾದೆ ಕೊಟ್ಟು, ಓಹೋ ಸರ್ ನಿಮ್ದು ಹಿಂಗಾಗ್ಬಿಟ್ಟಿದೆ ಕೇಸು, ನಾವು ಹಂಗೆ ಮಾಡಿಬಿಡ್ತೀವಿ, ಹಿಂಗೆ ಮಾಡಿಬಿಡ್ತೀವಿ ಅಂತ ಅವ್ನು ಹೋಗಿ ಅರ್ಧ ದಿನದಲ್ಲಿ ಹಿಡ್ಕೊಬರ್ತಾರೆ, ಅರ್ಧ ದಿನವೂ ಬೇಡ 2 ಅವರಲ್ಲಿ ಹಿಡ್ಕೊಂಬರ್ತಾರೆ. ಅದೇ ನಾನು 28ನೇ ತಾರೀಕು ಕೊಟ್ಟಿರೋ ಕಂಪ್ಲೇಂಟಿಗೆ ಇಲ್ಲಿವರೆಗೂ ರೆಸ್ಪಾನ್ಸ್ ಇಲ್ಲ. ನಾವೆಲ್ಲ ಸಾಮಾನ್ಯ ಮನುಷ್ಯರಪ್ಪ, ಸಾಮಾನ್ಯ ಪ್ರಜೆಗಳು, ನಮ್ಗೆ ಯಾರು ನೋಡಬೇಕು? ಪೊಲಿಟಿಷಿಯನ್ ಆದರೆ, ಸೆಲೆಬ್ರಿಟಿ ಆದರೆ ಜನ ಬೇಗ ನೋಡ್ತಾರೆ. ಪೊಲೀಸವ್ರಿಗೆಲ್ಲ ಬೇಕಾಗಿರೋದು ಸೆಲೆಬ್ರಿಟಿ, ಇಂಥವ್ರೇ ಬೇಕಾಗಿರೋದು, ಅಂಥವ್ರ ಕೇಸ್ಗಳನ್ನ ಬೇಗ ಇಟ್ಕೊಡ್ತಾರೆ. ನಮ್ಮಂಥ ಸಾಮಾನ್ಯ ಮನುಷ್ಯರನ್ನ ಯಾರು ಕೇರು ಮಾಡಲ್ಲ ಬಿಡಿ. ನಮ್ಮಂಥ ವೀಲ್ಚೇರಲ್ಲಿರೋರನ್ನ ಅದರಲ್ಲೂ ಯಾವುದಕ್ಕೂ ಇದು ಮಾಡ್ಕೊಳ್ಳಲ್ಲ. ಇವ್ರನ್ನ ಮನೆಯವರೇ ನೋಡ್ಕೊಳ್ಳಲ್ಲ, ನಾವ್ಯಾಕೆ ನೋಡ್ಕೋಬೇಕು ಅಂತಾರೆ ಪೊಲೀಸವರು. ಸೊ ಹಿಂಗೆ ಇದ್ದಾರೆ ಕೆಲವು ಪೊಲೀಸವರು, ನಾನು ಎಲ್ರಿಗೂ ಹೇಳ್ತಾ ಇಲ್ಲ. ಸೊ ಕೆಲವೊಬ್ಬರು ಒಂದಷ್ಟು ಇನ್ಫಾರ್ಮೇಷನು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳ್ಬಾರ್ದು. ಬಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹೊರತು ಇದು ಹಿಂಗೆ ಆಗುತ್ತೆ ಹೋಗಿ ಮಾಡಿ ಅಂತ ಹೇಳೋರು ಯಾರೂ ಇಲ್ಲ, ಯಾರೂ ಸಿಗೋದು ಇಲ್ಲ. ಸೊ ನನ್ನ ಸಿಚುವೇಶನ್ ಹಿಂಗೆ ಓಡಾಡುವಾಗಲೇ ಈ ಥರ. ಇನ್ನು ಬೆಡ್ ಮೇಲೆ ಮಲಗಿರೋವಾಗ ಯಾವ ಥರ ಇತ್ತೇಳಿ ನನಗೆ ಹೇಳ್ತಾರೆ, ನೀವು ಬೆಡ್ ಮೇಲೆ ಇದ್ದಾಗ ನಿಮ್ಮ ಹಸ್ಬೆಂಡ್ ವಿರುದ್ಧ ಕಂಪ್ಲೇಂಟ್ ಕೊಡಬೇಕಾಗಿತ್ತು ಬಂದು ಅಂತ. ಅಲ್ಲಪ್ಪ, ಹಿಂಗೆ ಓಡಾಡಬೇಕಾದ್ರೆ ನೀವುಗಳು ಕಂಪ್ಲೇಂಟ್ ತಗೊಳ್ಳಲ್ಲ, ಇನ್ನು ಬೆಡ್ ಮೇಲೆ ಇರೋವಳು ಹೋಗ್ಬಿಟ್ಟು ಸಾಯೋ ಹೆಣ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡುತ್ತಾ? ಇಂಥ ಪರಿಸ್ಥಿತಿಲಿ ಕೇಳ್ತಾರೆ ಪೊಲೀಸರುಗಳು ಕೆಲವೊಬ್ಬರು. ಹಿಂಗಿದ್ದಾರೆ ನಮ್ಮ ಜನಗಳು. ಹಿಂಗೆ ವೀಲ್ಚೇರಲ್ಲಿ ಹೋಗಿ ಬೈಕಲ್ಲಿ ಹೋಗಿನೇ ಕಂಪ್ಲೇಂಟ್ ಕೊಡ್ತಾಯಿದ್ರೆ ತಗೊಳ್ಳಲ್ಲ ಇವರು. ಇನ್ನು ಹೋಗ್ಬಿಟ್ಟು ಬೆಡ್ ಮೇಲೆ ಇದ್ದಾಗ ನೀನು ಕಂಪ್ಲೇಂಟ್ ಕೊಡಬೇಕಾಗಿತ್ತು ನಿನ್ನ ಹಸ್ಬೆಂಡ್ ವಿರುದ್ಧ, ಆವಾಗ ಕೇಸ್ ಆಗ್ತಿತ್ತು ಅಂತ ನಂಗೆ ಒಂದಷ್ಟು ಜನ ಹೇಳಿದ್ರು. ಅವ್ರುಗಳಿಗೆ ಹೇಳ್ತಾ ಇದ್ದೀನಿ, ಅವರೆಲ್ಲ ಬನ್ನಿ ಇವಾಗ. ಓಡಾಡೋವಾಗಲೇ ಕಂಪ್ಲೇಂಟ್ ತಗೊಂಡು ನ್ಯಾಯ ಕೊಡ್ಸೋಕ್ಕಾಗಲ್ಲ ಪೊಲೀಸವ್ರಿಗೆ ಕೆಲವೊಬ್ರಿಗೆ. ಇನ್ನು ಇಲ್ಲಿ ಬಂದು ಏನು ಬೆಡ್ ಮೇಲೆ ಇರೋಳು ಹೋಗ್ಬೇಕಾಗುತ್ತೆ ಅಂತ ಅವತ್ತು ಕಂಪ್ಲೇಂಟ್ ಕೊಡಬೇಕಾದ್ರೆ ಈ ಥರ ಹೇಳ್ತಾರೆ ನನಗೆ. ನನಗೆ ಈ ಥರ ಒಬ್ಬರು ಸೋಷಿಯಲ್ ಮೀಡ್ಯಾದಲ್ಲಿ ಈ ಥರ ಮಾಡ್ತಾಯಿದ್ದಾರೆ, ಕಮೆಂಟ್ಸು ಅದು ಇದು ಎಲ್ಲ ಕೆಟ್ಟಾಗಿದೆ, ಹೋಗಿ ನೀವು ಇದನ್ನು ವಿಚಾರಿಸ್ಕೊಡಿ ಅಂತ ಹೇಳಿದ್ರೆ ನಿಮ್ಮ ನಂಬರ್ ಚೇಂಜ್ ಮಾಡ್ಕೊಳ್ಳಿ ಅಂತ ನಮ್ಗೆ ಹೇಳ್ಕೊಡ್ತಾ ಇದ್ದಾರೆ. ನಂಗೆ ಗೊತ್ತಿಲ್ವ ನಂಬರ್ ಚೇಂಜ್ ಮಾಡೋದು? ನನಗೆ ಗೊತ್ತಿಲ್ವಾ? ಈ ಥರ ಹೇಳ್ಕೊಡ್ತಾರೆ, ಹಿಂಗಿದ್ದಾರೆ. ಎಂಥ ಜನ. ಅದೇ ಅವ್ರ ಮನೆ ಜನಗಳಿಗಾಗಲಿ ನೋಡಿ ಹೆಂಗೆ ಓಡೋಗ್ತಾರೆ. ಅವ್ರ ಮನೆ ಜನಗಳಿಗೆ ಕೊಡೋ ಮರ್ಯಾದೆ ಬೇರೆನಪ್ಪ, ಕಂಡೋರು ಕೊಡೋ ಮರ್ಯಾದೆನೇ ಬೇರೆ.